ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನೆನೆ ಒಂದು ದಿವಸ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಹುಷಾರಿರಲಿಲ್ಲ. ನೆನೆ ಒಂದು ದಿನಕ್ಕೆ ನನಗೆ ಏನೋ ಒಂದು ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಥರ ಆಗಿಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಸೊ ಒಂದಷ್ಟು ಫ್ಯಾಮಿಲಿಯಿಂದ ಕನ್ಕ್ಲೂಷನ್ಸ್ ಇದ್ದೇ ಇರುತ್ತೆ. ಅದು ಯಾಕೋ ನನಗೆ ಪರ್ಸ್ನಲಿ ಅದು ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ತುಂಬ ಜನ ಜಗಳ ಆಡೋದು ಯಾವ ವಿಚಾರಕ್ಕೆ ಅಂತ. ನಾನು ಅದಕ್ಕೂ ಮುಂಚೆ ರಿತಿಕ್ಷಾ ಕ್ಲಾಸಿಗೆ ಈಗಷ್ಟೇ ಕಳಿಸಿ ಬಂದಿದ್ದೀನಿ. ಲೋಕಿ ಮನೇಲಿಲ್ಲ, ಸಂತೆಗೆ ಹೊರಡಿದ್ದಾರೆ. ಇನ್ನು ಇವತ್ತು ತಿಂಡಿಗೆ ಆ್ಯಕ್ಚುಲಿ ಪಲಾವ್ ಮಾಡ್ಕೊಂಡಿದ್ದೆ. ಈಗ ಅದನ್ನೇ ನಾನು ಕೂಡ ಒಂದು ಸ್ವಲ್ಪ ತಿಂಡಿ ಹಾಕೋಬೇಕು. ರಿತಿಕ್ಷಾ ಬಿಟ್ಟಿದ್ದ ತಟ್ಟೆಗೇ ಒಂದು ಸ್ವಲ್ಪ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಸೊ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು, ಜಾಸ್ತಿ ವೇಸ್ಟ್ ಏನು ಮಾಡ್ಕೊಳಕ್ಕಾಗಲ್ಲ. ಅವಳು ಬಿಟ್ಟಿದ್ದ ತಟ್ಟೆಲ್ಲೇ ಹಾಗೆ ತಿನ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಯಾರು ಮತ್ತೆ ತೊಳಿತಾರೆ ಅಂತ ಅಷ್ಟೇ. ಸೊ ತಿಂಡಿ ತಿನ್ಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್, ಬನ್ನಿ. ಸೊ ತಿಂಡಿ ತಿನ್ಕೊಂಡೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹುಷಾರಿಲ್ದಿದ್ದಕ್ಕೂ ಅದಕ್ಕೂ ತೀರಾ ತಣ್ಣಗಾದರೆ ತಿನ್ನೋಕ್ಕೆ ಒಂದ್ಸಲ ಸಮಾಧಾನನೇ ಆಗಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ತಿನ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಆಗಲೇ ಹೇಳ್ತಾಯಿದ್ದೆ, ಯಾಕೆ ಹಂಗೆ ಹೇಳಿದೆ ಅಂತ ತಿಂಡಿ ತಿಂದು ಹೇಳ್ತೀನಿ ರೀ. ಈಗಷ್ಟೇ ತಿಂಡಿ ಕೂಡ ತಿಂದು ಸೊ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ನಾನೊಬ್ಳಿಗೆ ಅಂತ. ಸೊ ಯಾಕೋ ಗಂಟ್ಲು ತುಂಬ ನೋವು. ಯೂಶ್ವಲಾಗಿ ಕಾಫಿ ಟೀ ಏನು ಅಡಿಕ್ಟಿಲ್ಲ ನಾನು, ಬಟ್ ಆದರೂ ಯಾಕೋ ಕುಡಿಬೇಕು ಅನ್ನಿಸ್ತಾ ಇದೆ ಅಂತ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಇನ್ನೇನು ಕುಡಿದ್ಬಿಟ್ಟು ಅಂಗಡಿಗೂ ಕೂಡ ಹೋಗಬೇಕು. ಮನೇಲೇ ಇದ್ದರೆ ಜಾಸ್ತಿ ನನಗೆ ಹುಷಾರಿಲ್ಲ ಅನ್ನೋ ಫೀಲಲ್ಲೇ ಜಾಸ್ತಿ ಇದ್ಬಿಡ್ತೀನಿ. ಸೊ ಹಂಗಾಗಿ ಮನೆಗೂ ಕೂಡ ಮುಗಿಸಿ ಇನ್ನೇನು ಅಂಗಡಿಗೆ ಹೊರಡಬೇಕು. ನಾನು ಆಗಲೇ ಹೇಳ್ತಿದ್ದೆ ಗೈಸ್, ಯಾಕೆ ಇವತ್ತು ಒಂದು ಟಾಪಿಕ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಮನೆಗಳಲ್ಲಾಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಅಥವಾ ಗೊತ್ತಿರೋರಿಗೆ ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರಿಗೆ ಗಂಡ ಹೆಂಡತಿ ಕಿತ್ತಾಡಿದ್ದೀವಿ ಅಂದರೆ ತುಂಬ ಜನಕ್ಕೆ ಖುಷಿ ಆಗುತ್ತೆ. ಮುಂದೆ ಸಮಾಧಾನ ಮಾಡೋ ಥರ ಇರ್ಬೋದು, ಬಟ್ ನನ್ನ ಅಭಿಪ್ರಾಯ ಹಿಂದೆಗಡೆ ಅಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿರ್ತಾರೆ. ಇದು ನಿಮಗೂ ಈ ಥರ ಅನಿಸಿದೆಯಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನಾನು ಎಷ್ಟೋ ಜನನ ನೋಡ್ತೀನಿ, ನನ್ನೂ ಸೇರಿಸಿ ನಾನು ನೋಡಿರ್ತೀನಿ. ಕೆಲವೊಮ್ಮೆ ಮನೆಗಳಲ್ಲಿ ಇರೋರಿಗೆ ಕೆಲವ್ರಿಗೆ ಸೊ ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋದಕ್ಕಾಗಲ್ಲ. ಮನೇಲಿ ಇರೋರ್ಗೇನೆ ಕೆಲವ್ರಿಗೆ ಈ ಗಂಡ ಹೆಂಡತಿ ಕಿತ್ತಾಡಿದ್ದೀವಿ ಅಂದರೆ ಮೂರನೇವ್ರಿಗೆ ಏನೋ ಒಂಥರ ಖುಷಿ. ನಾವು ಚೆನ್ನಾಗಿಲ್ಲ ಅಂದಾಗ ಬಾ ಹೋಗ್ಲಿ ಬಾ, ಫೀಲಿಂಗಲ್ಲಿದೆಯಾ, ಕಾಫಿ ಕುಡಿತೀಯಾ, ನಾಷ್ಟ ಮಾಡ್ತೀಯಾ, ಇದ್ದಿದ್ದೆ ಬಾ, ಈ ಥರ ಕೇರ್ ಮಾಡೋ ಥರ ಆ್ಯಕ್ಟ್ ಮಾಡೋದು, ಈ ಥರ ತುಂಬ ಜನ ಮನೇಲಿ ನಡೆಯುತ್ತೆ ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಮನೇಲೂ ಅಂತ ನಾನು ಹೇಳಲ್ಲ, ಕೆಲವೊಬ್ಬರು ಮನೇಲಷ್ಟೇ. ಸೊ ಇರಿ ಕಾಫಿ ಕುಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಈಗಷ್ಟೇ ಕಾಫಿ ಕೂಡ ಮಾಡ್ಕೊಂಬಂದೆ. ಕಾಫಿ ತುಂಬ ಬಿಸಿ ಇದೆ ಗೈಸ್. ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ಜನ ಮನೇಲಿ ಈ ಥರ ನನಗೆ ಹುಷಾರಿಲ್ಲ ಅಂದಾಗ ನೋಡಿ ನನ್ನ ಫೇಸ್ ಹೆಂಗೆ ಊದ್ಕೊಂಡಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಒಳ್ಳೆ ಬೋಂಡ ಥರ ಕಾಣಿಸ್ತಾ ಇದೆ, ಗೊತ್ತಿಲ್ಲ ಬ್ಲಾಗಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ವೆದರು ಕೋಲ್ಡ್ ಇದೆ. ಸೊ ಹಾಗಾಗಿ ಸ್ವಲ್ಪ ಜ್ವರ ಕೂಡ ಬಂದಿದೆ. ಜ್ವರ ಅಂತೂ ಈಗ ಸದ್ಯಕ್ಕೆ ಹುಷಾರಾಗೋ ಥರ ಕಾಣಿಸ್ತಾ ಇಲ್ಲ. ನೋಡೋಣ, ಅದು ಹಾಗೆ ಇದ್ದರೆ ಹಂಗೆ ಇದಾಗ್ಬಿಡ್ತೀನಿ. ಸೊ ಹಾಗಾಗಿ ಮರ್ತುಬಿಟ್ಟು ನಾನು ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇರ್ತೀನಿ. ಇನ್ನು ನಾನು ತುಂಬ ಜನಕ್ಕೆ ನನಗೆ ಅನ್ನಿಸ್ತಾ ಇರೋದು, ಗಂಡ ಹೆಂಡತಿ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ತುಂಬ ಜನ ಬರೀ ಜಗಳದಲ್ಲೇ ಕಾಲ ಕಳೆದಿರ್ತಾರೆ. ನನಗೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಿ ನನ್ನ ಅಂಗಡಿಗೆ ಬರೋಕಾರೆ ನನ್ನ ಪರಿಚಯ ಇರೋರು, ನನಗೆ ಸುತ್ತಮುತ್ತ ಇರೋರು ತುಂಬ ಜನ ಹೇಳ್ತಾ ಇರ್ತಾರೆ, ಅಕ್ಕ ನೀವು ಬೆಂಗಳೂರಿಂದ ಬಂದಿದ್ದೀರಾ, ಹಳ್ಳೀಲಿ ಹೆಂಗೆ ಅಡ್ಜಸ್ಟ್ ಆಗ್ತಾಯಿದ್ದೀರಾ, ಮತ್ತು ಹಳ್ಳಿ ಹುಡುಗನ್ನ ಹೆಂಗೆ ಮದುವೆ ಆದ್ರಿ, ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾರೆ. ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಯಾವ ಹುಡುಗನ್ನ ಮದುವೆ ಆಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದಮೇಲೆ ಹೆಂಗಿದ್ದೀನಿ ಅನ್ನೋದು ಇಂಪಾರ್ಟೆಂಟು ಅಂತ ನನಗೆ ಅನ್ನಿಸುತ್ತೆ. ಯಾಕೆ ಅಂದರೆ ಈಗ ಮದುವೆ ಯಾರನ್ನಾದ್ವಿ ಅಂತ ಯೋಚನೆ ಮಾಡಿಕೊಂಡು ಕೂತು ಕಾಲ ಕಳೆಯೋದು ಒಳ್ಳೆಯದು ಅನ್ಸುತ್ತಾ, ಮದುವೆ ಆದಮೇಲೆ ಸೊ ನಾನು ಹೆಂಗಿರಬೇಕು, ಇನ್ನು ನೆಕ್ಸ್ಟ್ ಲೈಫು ಹೆಂಗೆ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟಾ ಅಂತ ಹಂಗೆ ಕೇಳೋದಾದರೆ, ನನಗೆ ನನ್ನ ಮದುವೆ ಈಗ ಈ ಥರ ಆಗಿದೆ. ಸೊ ನೆಕ್ಸ್ಟ್
4 ಜನದ ಮುಂದೆ ನಾವು ಹೆಂಗಿರಬೇಕು, ಹೆಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು, ಅಥವಾ ಇವತ್ತು ನಮ್ಮನ್ನು ಹಳ್ಳಿಗೆ ಮದುವೆ ಆಗಿದೆಯಾ ಅಂದವ್ರ ಮುಂದೆ ನಾವೊಂದು ಸಾಧನೆ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನು. ಹುಡುಗ ಹುಡುಗಿ ಇಬ್ಬರು ಒಂದು ಕೈಯಲ್ಲಿ ಜೊತೆಗೂಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೇಯ್ನ್ ಇಲ್ಲಿ ಯಾರು ಸಪೋರ್ಟಿವ್ ಆಗಿದ್ದರೂ ಇಲ್ಲ ಅಂದರೂ, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮೈದ್ನ ನಾದ್ನಿ ಯಾರ ಜೊತೆಗಿಲ್ಲ ಅಂತ ಹೇಳಿದ್ರು, ಗಂಡ ಒಬ್ಬ ಜೊತೆಗೆ ನಿಂತ್ಕೊಂಡ್ರೆ ಎಲ್ಲ ಸಾಧಿಸ್ಬೋದು. ಸೊ ಅದರ ಅರ್ಥ ನಾನು ಎಲ್ಲರ ಹತ್ರ ಜಗಳ ಆಡಿಕೊಂಡು ನಮ್ಮನ್ನು ನೋಡಿ ಅಂತ ಹೇಳಲ್ಲ. ಬಟ್ ನಮ್ಮ ಕಷ್ಟ ಸುಖ, ನಾವೇನು, ನಮ್ಮ ಆಸೆ ಏನಿದೆ, ನಮ್ಮ ಅಭಿಪ್ರಾಯಗಳು ಏನಿದೆ, ನಾವು ಹೆಂಗಿರಬೇಕು ಅನ್ನೋದನ್ನು ಎಲ್ಲ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ, ಅವರು ಅದ್ರ ತಕ್ಕನಂಗೆ ಬ್ಯಾಲೆನ್ಸ್ ಮಾಡಿದ್ರೆ ನಿಜವಾಗ್ಲೂ ಜಗಳ ಆಗಲ್ಲ. ಇನ್ನು ಕೆಲವ್ರು ಏನು ಮಾಡ್ಕೋತಾರೆ ಅಂತ ಹೇಳಿದ್ರೆ, ಹೆಂಡತಿ ಮುಂದೆ ಎಲ್ಲ ಹ್ಞೂ ಅಂತಾರೆ, ಅಲ್ಲೋಗಿ ಹೆಂಡ್ತಿನೇ ವಿಲನ್ ಮಾಡ್ತಾರೆ, ಅವರು ಒಳ್ಳೆಯವರಾಗಿರ್ತಾರೆ. ಆ ಥರ ಕ್ಯಾರೆಕ್ಟರ್ ಇರೋರು ತುಂಬ ಜನ ಇರ್ತಾರೆ. ಸೊ ಆ ಥರ ಕ್ಯಾರೆಕ್ಟರ್ ಇರೋರು ನನಗೆ ಇಷ್ಟ ಆಗಲ್ಲ. ಬೇಕಂದರೆ ಹೆಂಡ್ತಿನೇ ಸಮಾಧಾನ ಮಾಡಿಬಿಡ್ಲಿ. ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಈ ಥರ ಇರ್ತಾರೆ, ಸೊ ನೀನು ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ, ಬೇಡ ನಿಂದೇನಿದೆ ಅದನ್ನು ನೀನು ನೋಡ್ಕೊ, ಅವ್ರಿಗೆ ನಾನು ಹೆಂಗೆ ಹೇಳಬೇಕೋ ಅದನ್ನು ಹೇಳ್ಕೊತೀನಿ ಅಂತ ಡೈರೆಕ್ಟಾಗಿ ಹೇಳೋದು ಒಂಥರ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಆ ಕ್ಯಾರೆಕ್ಟರಲ್ಲಿ ನನಗಿಷ್ಟ ಆಗಲ್ಲ. ಬೇಕಾದರೆ ಹೆಂಡ್ತಿಗೆ ಒಂದು ಹೇಟು ಹೊಡೆದ್ರೂ ಚಿಂತೆ ಇಲ್ಲ, ಬಟ್ ಫೇಸ್ ಟು ಫೇಸ್ ಹೇಳೋರು ನನಗಿಷ್ಟ ಆಗ್ತಾರೆ. ಇನ್ನು ಕೆಲವ್ರು ಇರ್ತಾರೆ, ಹುಡುಗಿರೇ ಜೋರಿರ್ತಾರೆ, ಹುಡುಗರು ಹ್ಞೂ ಅಂಕಲ್ ಬಂದರು ಮನೆಗೆ. ಸೊ ಇನ್ನು ಕೆಲವ್ರು ಇರ್ತಾರೆ, ಅವರು ಯಾವ ಥರದವರು ಅಂತ ಹೇಳಿದ್ರೆ, ಹುಡುಗಿನೇ ಜೋರಿರ್ತಾರೆ, ಹುಡುಗ ಸಾಧು ಇರ್ತಾನೆ. ಕೆಲವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗದೆ ಇರೋರು ಇರ್ತಾರೆ. ಅವ್ರಿಗೂ ಕೂಡ ನಾನು ಹೇಳ್ತೀನಿ, ನಾವು ಮದುವೆ ಆದಮೇಲೆ ಮುಗೀತು, ಬಟ್ ಅಂದರೆ ಮುಗ್ದೋಯ್ತು ಅಂದರೆ ಆ ಥರ ಅಲ್ಲ. ಮದುವೆ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಷ್ಟ ಸುಖನೂ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಬಾಯಿ ಹೊಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ಗಂಡನ ಹತ್ರನೇ ಇರೋದನ್ನು ಹೇಳಿ ಸಮಾಧಾನ ಮಾಡಿ ಅವ್ರನ್ನೇ ಹೊಲಿಸ್ಕೊಂಡ್ರೆ ಮುಗೀತು. ನಾನು ಹೆಚ್ಚು ಅಂತ ಹೋದರೆ ಇಬ್ಬರೂ ಚೆನ್ನಾಗಿರಲ್ಲ. ಎಲ್ಲಿಂದನೋ ಹೆಂಗೋ ಮದುವೆ ಆಗಿ ಎಲ್ಲಿಂದನೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದಿರ್ತೀವಿ. ಬಟ್ ಎಲ್ಲೋ ಬಂದಾಗ ಈ ಥರ ಮಾಡೋದು ಸರಿಯಲ್ಲ ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಈ ಗಂಡ ಹೆಂಡತಿ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ನಿಜವಾಗ್ಲೂ ಏನೂ ಆಗಲ್ಲ. ಅಫ್ಕೋರ್ಸ್ ನಾವು ಜಗಳ ಆಡ್ತೀವಿ, ನಮ್ಮ ಮನೇಲೂ ನಾವು ಆಡಲ್ಲ ಅಂತಲ್ಲ. ನಾನು ಜಗಳ ಆಡಿದಾಗ ಲೋಕಿ ಸಮಾಧಾನ ಮಾಡ್ತಾನೆ, ಜಗಳ ಆಡಿದಾಗ ನಾನು ಸಮಾಧಾನ ಆಗ್ತೀವಿ. ಅಥವಾ ಇಬ್ಬರೂ ಜಗಳ ಆಡಿದ್ದೀವಿ ಅಂದರೆ ಇಬ್ಬರೂ ಒಂದಿನ ಸುಮ್ಮನೆ ಇದ್ಬಿಡ್ತೀವಿ. ನೆಕ್ಸ್ಟ್ ಡೇ ಇಬ್ಬರು ಊಟ ತಿನ್ನೋ ವಿಚಾರದಲ್ಲೋ, ಅಥವಾ ಮನೇಲಿದ್ದರೆ ಇಬ್ಬರು ಒಂದೇ ಸಲ ತಿಂತೀವಿ. ಸೊ ತಿನ್ನೋ ವಿಚಾರದಲ್ಲೋ ಅಥವಾ ಮಕ್ಕಳನ್ನ ಮಾತಾಡ್ಸೋ ವಿಚಾರದಲ್ಲೋ ಯಾವುದ್ರಲ್ಲೋ ಒಂದರಲ್ಲಿ ಕಾಂಪ್ರಮೈಸ್ ಆಗ್ತೀವಿ. ತುಂಬ ಜನ ತಂದಿಟ್ಟು ತಮಾಷೆ ನೋಡೋಕ್ಕೆ ನೋಡ್ತಾರೆ. ಬಟ್ ಬೇಡ, ನಿಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡಿ. ಆಗಲಿಲ್ವಾ, ಗಂಡ ಹೆಂಡ್ತಿನ ದೂರ ಮಾಡಿ ಅವ್ರ ಜಗಳನ ನಿಮಗೆ ತಗೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಯಾಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ನಿನ್ನೆ ನನ್ನ ಅಂಗಡಿಗೆ ಸರಿತಾ ಅಂತ ಬರ್ತಾರೆ, ಗೊತ್ತಿಲ್ಲ, ನಾನು ಅವ್ರ ಹೆಸರೇ ಕೂಡ ಹೇಳ್ಬಿಟ್ಟೆ. ಬಟ್ ಅವ್ರು ಬೇಜಾರು ಮಾಡ್ಕೊತಾರೋ ಏನೋ ನಂಗೆ ಗೊತ್ತಿಲ್ಲ. ಪಾಪ ಅವ್ರ ಮನೇಲಿ ಒಂದು ಸಣ್ಣ ಜಗಳನ ದೊಡ್ಡ ಜಗಳ ಮಾಡೋಕ್ಕೆ ಹೋಗ್ತಾರೆ. ಬಟ್ ಬೇಡ, ದೊಡ್ಡ ಜಗಳ ಮಾಡಬೇಡಿ. ಇಬ್ಬರನ್ನೂ ಒಟ್ಟಿಗೆ ಕೂರಿಸಿ ಇಬ್ಬರನ್ನೂ ಪ್ರಯತ್ನ ಪಡಿ, ಇಬ್ರಿಗೂ ಒಂದೇ ಥರ ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಕೂಡ ಅವ್ರಿಗೆ ಸಮಾಧಾನ ಮಾಡಿ, ದೊಡ್ಡವರಾಗಿ ಈ ಥರ ಎಲ್ಲ ಮಾಡಬಾರ್ದು ಅಂತ. ಏಕೆಂದರೆ ಮನೇಲಿ ನಮಗಿಂತ ಚಿಕ್ಕವ್ರು ಇದ್ದಾರೆ ಅಂತಂದಾಗ ಅವ್ರ ಮುಂದೆ ನಾವು ಚೀಪ್ ಆಗಬಾರ್ದಲ್ವ, ನಾವು ಚೆನ್ನಾಗಿದ್ದೀವಿ ಅನ್ನೋ ಥರನೇ ಇರಬೇಕು. ಸೊ ಬೇಡ, ಜಗಳ ಬೇಡ. ದೂರ ಆಗೋದು 2 ನಿಮಿಷ, ತಿರ್ಗಾ ಒಂದಾಗೋದು ತುಂಬ ಕಷ್ಟ ಆಗುತ್ತೆ, ಯಾರದೇ ಆದರೂ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಡಿವೋರ್ಸ್ ಕೇಸ್ ಎಲ್ಲ ಇದಕ್ಕೆ ಆಗ್ತಾ ಇರೋದು. ಸೊ ಚೆನ್ನಾಗಿರಿ, ನಾನು ಹೆಚ್ಚು ಅಂತ ಯಾರೂ ಇರಬೇಡಿ. ಗಂಡ ಹೆಂಡತಿ ಅಂದರೆ ಬರೀ ಜಗಳ ಅಲ್ಲ. ಮನೇಲಿ ಒಂದು ಮಗು ಇದ್ದರೆ ನಿಜವಾಗ್ಲೂ ತುಂಬಾ ಖುಷಿಯಾಗಿರ್ತಾರೆ. ಕೆಲವರು ಮಕ್ಕಳು ಬೇಡ ಅಂತಲೂ ಅಂದ್ಕೊಂಡಿರ್ತಾರೆ, ಅವರು ಅಷ್ಟೇ. ಇಲ್ಲ, ಮಗು ಇದ್ದರೆ ನಿಜವಾಗ್ಲೂ ಚೆನ್ನಾಗಿರ್ತೀವಿ. ಇವತ್ತು ಅವಳಿಗೋಸ್ಕರ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಇದು ಸರಿನೋ ತಪ್ಪೋ. ಸೊ ಅವಳು ಬ್ಲಾಗ್ ನೋಡಿದರೆ ಸರಿತಾ ನನ್ನ ಹತ್ರ ಬಂದು ಮಾತಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಜಾಸ್ತಿ ಹೊತ್ತು ಮಾತಾಡಿಕೋ ನಂಗೆ ಆಗ್ತಾಯಿಲ್ಲ, ಗಂಟ್ಲು ನೋವಾಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಾತಲ್ಲಿ ಯಾರನ್ನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೈಸ್, ಬಾಯ್, ಟೇಕ್ ಕೇರ್.